ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇವತ್ತು ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ಭವಿಷ್ಯ ನಿರ್ಧಾರ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಜೈಲಧಿಕಾರಿಗಳಿಂದ ಕೋರ್ಟ್ ಆದೇಶ ಉಲ್ಲಂಘನೆಯಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಜೈಲಲ್ಲಿ ದರ್ಶನ್ಗೆ ಸೌಲಭ್ಯವನ್ನ ಕೊಡ್ತಿಲ್ಲ ಅಂತ ಅರ್ಜಿ ಹಾಕೊಂಡಿದ್ದಾರೆ. ಹೆಚ್ಚುವರಿ ದಿಂಬು ಹಾಸಿಗೆ ಕೊಡೋ ಬಗ್ಗೆ ಇವತ್ತು ಕೋರ್ಟ್ ಆದೇಶವನ್ನ ಕೊಡುತ್ತೆ. ಜೈಲಧಿಕಾರಿಗಳ ವಿರುದ್ಧ ದರ್ಶನ್ ಪರ ವಕೀಲರೇನು ಆರೋಪಿಸಿದ್ದಾರೆ. 1 ತಿಂಗಳಿಂದ ಕ್ವಾರಂಟೈನ್ ಬ್ಯಾರಕ್ನಲ್ಲಿ ಇಡಲಾಗಿದೆ. ಕೋರ್ಟ್ ಆದೇಶ ಇದೆ, ಆದರೂ ಯಾವ ಸೌಲಭ್ಯನೂ ಕೊಡ್ತಿಲ್ಲ. ಅರ್ಜಿ ಸಂಬಂಧ ಇವತ್ತಿಗೆ ಆದೇಶವನ್ನೇನು ನ್ಯಾಯಾಲಯ ಕಾಯ್ದಿರಿಸಿದೆ. ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳುತ್ತೆ. ದಿಂಬು ಹಾಸಿಗೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಒಂದು ಅರ್ಜಿ ಹಾಕ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರ ಹಿಂದೆ ನನಗೇನು ಸಿಗ್ತಾ ಇಲ್ಲ, ಒಂದು ಸ್ವಲ್ಪ ವಿಷ ಕೊಟ್ಬಿಡಿ ಅನ್ನುವಂತಹ ಹೇಳಿಕೆಯನ್ನು ದರ್ಶನ್ ಕೊಟ್ಟಿದ್ರು. ಆಗ ನ್ಯಾಯಾಧೀಶರು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಕೋರ್ಟ್ ಜೈಲು ಮ್ಯಾನ್ಯುಯಲ್ ಪ್ರಕಾರ ಏನೇನು ಸಿಗುತ್ತೋ ಅದನ್ನು ಕೊಡಿ ಎಂದಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಪ್ರತಿನಿಧಿ ಶಿವಪ್ರಸಾದ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಮತ್ತೆ ಈಗ ಕೋರ್ಟ್ನ ಮೊರೆ ಹೋಗಿದ್ದಾರೆ ದರ್ಶನ್. ದಿಂಬು ಹಾಸಿಗೆ ಬೇಕು, ನನಗೆ ಮ್ಯಾನ್ಯುಯಲ್ ಪ್ರಕಾರ ಏನೇನು ಸೌಲಭ್ಯ ಕೊಡಬೇಕು ಅದನ್ನು ಕೊಡ್ತಿಲ್ಲ ಅಂತ. ಈಗ ಆದೇಶ ಏನು ಕಾಯ್ದಿರಿಸಲಾಗಿದೆ, ನಿಜಕ್ಕೂ ಅಲ್ಲಿ ಆದದ್ದೇನು, ನಿಜ ಸೌಲಭ್ಯಗಳನ್ನ ಕೊಡಲಾಗ್ತಾ ಇಲ್ವಾ, ಏನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಇವತ್ತಿನ ಆದೇಶ ಎಷ್ಟು ಕ್ರೂಷಿಯಲ್ ದರ್ಶನ್ ಪಾಲಿಗೆ ಅಂತ? ಪ್ರತಿಮಾ, ಈಗಾಗಲೇ 57ನೇ CCH ನ್ಯಾಯಾಲಯದಲ್ಲಿ ಈ ಹಿಂದೆ ಕೂಡ ದರ್ಶನ್ ನ್ಯಾಯಾಲಯದ ಮುಂದೆ ಹಾಜರಾದ ಸಂದರ್ಭದಲ್ಲಿ, ಕಾನ್ಫರೆನ್ಸ್ನಲ್ಲಿ ಹಾಜರಾದ ಸಂದರ್ಭದಲ್ಲಿ ನನಗೆ ಪಾಯ್ಸನ್ ಅನ್ನು ಕೊಟ್ಬಿಡಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದಂಥ ನ್ಯಾಯಾಧೀಶರು ನೀವು ಈ ರೀತಿಯೆಲ್ಲ ಕೇಳುವಾಗ ಹಾಗಿಲ್ಲ ಅಂತ ಹೇಳಿ ವಾರ್ನನ್ನು ಕೂಡ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಕೂಡ ಸುನೀಲ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ದರ್ಶನ್ಗೆ ಹಾಸಿಗೆ ಮತ್ತು ದಿಂಬುವನ್ನು ಹೆಚ್ಚುವರಿಯಾಗಿ ಕೊಡುವಂತೆ ನ್ಯಾಯಾಲಯದಲ್ಲಿ ಮನವಿಯನ್ನು ಕೂಡ ಮಾಡಿದ್ರು. ಈ ಮನವಿಗೆ ಸ್ಪಂದಿಸಿದಂಥ ನ್ಯಾಯಾಲಯ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರ ಅವರಿಗೆ ಯಾವ ರೀತಿಯ ಸೌಲಭ್ಯವನ್ನು ಕೊಡಬೇಕು ಅದನ್ನು ಕೊಡಬಹುದು ಅಂತ ಹೇಳಿ ಆದೇಶವನ್ನು ನೀಡಿದರು. ಆದರೆ ಇದುವರೆಗೂ ಕೂಡ ಜೈಲಿನಲ್ಲಿ ದರ್ಶನ್ಗೆ ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶದಂತೆ ಹಾಸಿಗೆ ಮತ್ತು ದಿಂಬವನ್ನು ಹೆಚ್ಚುವರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಜೈಲಧಿಕಾರಿಗಳ ವಿರುದ್ಧ ಮಾಡಿರ್ತಕ್ಕಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿರ್ತಕ್ಕಂಥದ್ದು. ಇವತ್ತು ಆದೇಶವನ್ನು ನೀಡಲಿದೆ. ಅಂದರೆ ಜೈಲಿನ ಅಧಿಕಾರಿಗಳು ಮ್ಯಾನ್ಯುಯಲ್ನ ಪ್ರಕಾರವಾಗಿ ಜೈಲಿನಲ್ಲಿರ್ತಕ್ಕಂಥ ಇತರೆ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾಗಿ ಅವ್ರ ಸೌಲಭ್ಯಗಳನ್ನು ನೀಡ್ತೇವೆ ಅದೇ ರೀತಿಯಾಗಿ ಮ್ಯಾನ್ಯುಯಲ್ನ ಪ್ರಕಾರವಾಗಿ ನಾವು ನಡೆದುಕೊಳ್ತೇವೆ ಅಂತ ಹೇಳಿ ಕೋರ್ಟ್ಗೆ ಹೇಳಿರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ನ್ಯಾಯಾಲಯ ಆದೇಶವನ್ನು ನೀಡಲಿದೆ. ಅಂದರೆ ಜೈಲಿನ ನಿಯಮಾವಳಿಗಳಂತೆ ಜೈಲಿನ ಮ್ಯಾನ್ಯುಯಲ್ ಇರುವಂತೆ ಹಾಸಿಗೆ ಮತ್ತು ದಿಂಬನ್ನು ಕೊಡುವಂತಹ ಪ್ರಾವಿಷನ್ ಇದ್ದಿದ್ದೇ ಆಗಿದ್ರೆ ಅಧಿಕಾರಿಗಳು ನೀಡ್ತಿದ್ರು. ಆದರೆ ಮ್ಯಾನ್ಯುಯಲ್ನಲ್ಲಿ ಪ್ರತ್ಯೇಕವಾಗಿ ದಿಂಬು ಮತ್ತು ಹಾಸಿಗೆಯನ್ನು ಕೊಡುವಂತೆ ಮ್ಯಾನ್ಯುಯಲ್ನಲ್ಲಿ ಹೆಸರಿಸಲಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಒಂದು ವೇಳೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಅದು ಇದ್ದಿದ್ದೇ ಆಗಿದ್ರೆ ಈಗಾಗಲೇ ಜೈಲಿನ ಅಧಿಕಾರಿಗಳು ನೀಡ್ತಿದ್ರು. ಇನ್ನೂ ಕೂಡ ಇದುವರೆಗೂ ಕೂಡ ಜೈಲಿನ ಅಧಿಕಾರಿಗಳು ಮ್ಯಾನ್ಯುಯಲ್ ಪ್ರಕಾರವಾಗಿ ದರ್ಶನ್ಗೆ ಹಾಸಿಗೆ ಮತ್ತು ದಿಂಬನ್ನು ನೀಡದೇ ಇರೋದಕ್ಕೆ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಇದು ಉಲ್ಲೇಖ ಆಗಿಲ್ಲದೆ ಇರತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಆ ನಂತರದಲ್ಲಿ ಜೈಲಿನ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದಂತರ ಪರವಾಗಿ ನೋಡೋದಾದ್ರೆ ದರ್ಶನ್ ಪರ ವಕೀಲರು ಸುನೀಲ್ ರವರು ಜೈಲಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಪಾಲನೆಯನ್ನು ಮಾಡ್ತಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಿದ್ರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ 57ನೇ CCH ನ್ಯಾಯಾಲಯ ಇಂದು ಆದೇಶವನ್ನ ನೀಡುತ್ತಿರತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH